सुरेश, डॉक्टर वीसी भगवान, डॉक्टर के वसंत कुमार। ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಗೊತ್ತಿದ್ದಂಗೆ ಬೆಳಿಗ್ಗೆಯಿಂದ ಕರ್ನಾಟಕ ರಾಜ್ಯ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿಸ್ಟ್ನ ಸಮ್ಮೇಳನ ನಡೀತಿದೆ. ಈ ಸಮ್ಮೇಳನದಲ್ಲಿ ವಸ್ತು ಪ್ರದರ್ಶನ ಇರ್ತದೆ, ಮತ್ತು ಸೆಮಿನಾರ್ಸ್ ಇರ್ತದೆ, ಉಪನ್ಯಾಸಗಳಿರ್ತದೆ. ಮತ್ತು ಇದರ ಕಾರ್ಯಕ್ರಮವನ್ನು ಸನ್ಮಾನ್ಯ ಶ್ರೀ ಆರೋಗ್ಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ನೆರವೇರಿಸಿದರು. ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಲು ಎಲ್ಲರೂ ಸಹ ಸಹಕಾರ ಕೊಟ್ಟಿದ್ದಾರೆ. ಅದು ನಮ್ಮ ಆಫೀಸ್ ಬೇರರ್ಸ್ ಇರ್ಬೋದು, ಮತ್ತು ಕಂಪ್ನೀಸ್ಗಳು ಸ್ಪಾನ್ಸರ್ಡ್ ಮಾಡಿರೋದಿರ್ಬೋದು, ಮತ್ತು ಬೇರೆ ಬೇರೆ ರೀತಿಯೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಸಹ ಧನ್ಯವಾದಗಳು. ಸರ್, ಪ್ರತಿ ವರ್ಷವೂ ಮಾಡ್ತೀರಾ ಸರ್ ಈ ಕಾರ್ಯಕ್ರಮ? ಹೌದೌದು. ಇದು 7ನೇ ಕಾನ್ಫರೆನ್ಸ್, 7th ಕಾನ್ಫರೆನ್ಸ್. ಆಮೇಲೆ ಇದು ಮುಂದಿನ ವರ್ಷದ್ದು 2017 ಸಹ ಪ್ಲಾನ್ ಮಾಡಿದ್ವಿ. ಅದನ್ನು ಮೈಸೂರಲ್ಲಿ ಮಾಡಬೇಕಂತ ಸಹ ನಾವು ನಿರ್ಧಾರ ಮಾಡಿದ್ವಿ. ಮುಂದಿನ ಕಾನ್ಫರೆನ್ಸ್ 2027 ಕಾನ್ಫರೆನ್ಸ್ ಮೈಸೂರಲ್ಲಿ ಮಾಡ್ತೀವಿ. ಸರ್, ಇವತ್ತು ದಿನೇಶ್ ಗುಂಡೂರಾವ್ ಸರ್ ಮೂರ್ತಿ ಅಂತೇಳಿ ಕಿಮ್ಸ್ ಆಸ್ಪತ್ರೆ ಇವರು ಮಾತಾಡ್ತಾರೆ. ಅಂತ ಮಾತಾಡ್ತಾ ಇರೋದು. ಲಕ್ಷ್ಮೀ ಕಾಲೇಜ್ ಪ್ರಿನ್ಸಿಪಲ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಈ ಕಾರ್ಯಕ್ರಮ ಬಂದು ಕೆಲವು ಪ್ರಯೋಗಾಲಯ ಮಾರ್ಗದರ್ಶನದಿಂದ ಇಲ್ಲಿ ಸ್ಟೂಡೆಂಟ್ಸ್ಗಳು ಕೂಡ ತುಂಬ ತೊಂದರೆಗಳಾಗ್ತಾ ಇದೆ. ಯಾಕೆಂತಂದರೆ ಇದು ಡಿಪ್ಲೊಮಾ ಕೋರ್ಸ್ ಮತ್ತು ಅಲೈಡ್ ಹೆಲ್ತ್ ಸೈನ್ಸ್ ಅಂತ ಕೋರ್ಸ್ ಕೂಡ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಈ ಕೋರ್ಸ್ ಮಾಡಿದವ್ರಿಗೆ JOC ಅಂತ ಹೇಳಿ ಅಂದರೆ ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಂತ ಮಾಡ್ತಾ ಇದ್ದಾರೆ. ಇದರಿಂದ ತುಂಬ ಉಪಯೋಗಗಳಾಗ್ತಾ ಇದೆ. ಮತ್ತು ಸ್ವಂತ ಡಯಾಗ್ನೋಸ್ಟಿಕ್ ಸೆಂಟರ್ಗಳನ್ನು ಕೂಡ ಓಪನ್ ಮಾಡ್ತಾ ಇದ್ದಾರೆ. ಓಪನ್ ಮಾಡಿ ನಮಗೆ ಬೇಕಂತ ನಮ್ಮ ಹಕ್ಕುಗಳನ್ನು ನಾವು ಹೇಗೆ ಯಾರಂದರೆ ಹೇಗೆ ಅಂದರೆ ಎಂಥ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಇಲ್ಲಿ ಈ ಪ್ರೋಗ್ರಾಮಲ್ಲಿ ನಮಗೆ ಸಾಲ್ವ್ ಆಗ್ತಾ ಇದೆ. ಯಾಕಂದರೆ ಕುಂದುಕೊರತೆಗಳು ತುಂಬ ಇದೆ ನಮ್ಮ ಲ್ಯಾಬ್ರೋಟರಿ ಡಿಪಾರ್ಟ್ಮೆಂಟಲ್ಲಿ. ಆ ಕುಂದುಕೊರತೆಗಳನ್ನು ನಾವು ಈ ಕಮಿಟಿ ಮೆಂಬರ್ಸ್ ಹತ್ರ ನಾವು ತಂದಾಗ ಬರೋ ಸುಲಭವಾಗಿ ನಮಗೆ ಇದಕ್ಕೆ ಸೊಲ್ಯೂಷನ್ ಕೊಡ್ತಾ ಇದ್ದಾರೆ ಮತ್ತು ಸಾಲ್ವ್ ಕೂಡ ಮಾಡ್ತಾ ಇದ್ದಾರೆ. ಇದು ಕಂಟಿನ್ಯೂಸ್ ಆಗಿ ಇದು ನಾನು 7ನೇ ಕಾನ್ಫರೆನ್ಸ್ ಅಟೆಂಡ್ ಮಾಡ್ತಾ ಇರೋದು. ಬಟ್ ಇಲ್ಲಿ ಬಂದ ಮೇಲೆ ನಮಗಷ್ಟೇ ಅಲ್ಲ, ನಮ್ಮ ಆಲ್ ಓವರ್ ಕರ್ನಾಟಕ ಈಗ ಇಂಡಿಯಾದಲ್ಲಿ ಕೂಡ ಇದು ಪ್ರೋಗ್ರೆಸ್ ನಡೀತಾ ಇದೆ. ಸೊ ನಮಗೆ ಅದು ಹ್ಯಾಪಿ ಅಂದರೆ ಇಲ್ಲಿ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಓಕೆ ಮೇಡಮ್, ಇವತ್ತು ದಿನೇಶ್ ಗುಂಡೂರಾವ್ ಸರ್ ಅವ್ರು ಬಂದಿದ್ದರು. ಈ ಬೇಡಿಕೆ ಮಿನಿಸ್ಟರ್ ಕೂಡ ಬಂದಿದ್ದರು, ಮಿನಿಸ್ಟರ್ ಗುಂಡೂರಾವ್ ಸರ್ ಕೂಡ ಬಂದಿದ್ದರು. ಅವರಲ್ಲಿ ನಮ್ಮ ಕೋರಿಕೆಗಳನ್ನ ಹಾಕಿದಾಗ ಅವರು ಸತತವಾಗಿ ನಮಗೆ ಬಲ ಅಂದರೆ ನಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಮ್ಮ ಅವರನ್ನ ನಿರೀಕ್ಷೆಯಲ್ಲಿದ್ದೀವಿ. ಮತ್ತು ಮುಂದಿನ ವಾರ ನಮಗೆ ಮೀಟಿಂಗ್ ಕೊಟ್ಟು ಅಂದರೆ ಅವ್ರಿಗೆ ಅಪಾಯಿಂಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಅಪಾಯಿಂಟ್ಮೆಂಟಲ್ಲಿ ನಮಗೆ ಯಾವುದೇ ಒಂದು ಕುಂದುಕೊರತೆಗಳಿದೆ ಅದಕ್ಕೆಲ್ಲ ಸಜೆಷನ್ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಅದಕ್ಕೆ ನಾವು ಅವರಿಗೆ ಮಧ್ಯಾಹ್ನಗಳನ್ನು ಹಾಕಿಸೋಕ್ಕೆ ಇಷ್ಟಪಡ್ತೀವಿ. ಹಂಗೆ ನಿಂತ್ಕೊಳ್ಳಿ. 7ನೇ ರಾಷ್ಟ್ರೀಯ ಮಟ್ಟದ ವಲಯ ಮಟ್ಟದ ಪ್ರಯೋಗಾಲಯ ತಂತ್ರಜ್ಞರ ಕಾನ್ಫರೆನ್ಸ್ ಇವತ್ತು ಬೆಂಗಳೂರಿನಲ್ಲಿ ಜರುಗಿತ್ತು. ಈ ಕಾನ್ಫರೆನ್ಸಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿ ಟೆಕ್ನಿಷಿಯನ್ಸ್ಗಳು ಈ ಕಾನ್ಫರೆನ್ಸಿಗೆ ಬಂದಿದ್ದರು. ಮತ್ತು ಇಲ್ಲಿ ಟೆಕ್ನಿಷಿಯನ್ನ ಪರವಾಗಿ ನಮ್ಮ ರಾಜ್ಯದ ಆರೋಗ್ಯ ಮಂತ್ರಿಯಾದಂಥ ಶ್ರೀ ಗುಂಡೂರಾವ್ ಸರ್ ಅವರು ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮಕ್ಕೆ ಶೋಭೆ ತಂದು ಕೊಟ್ಟಿದ್ದಾರೆ. ಅದಲ್ಲದೆ ಟೆಕ್ನಿಷಿಯನ್ಗಳ ಸಾಕಷ್ಟು ಸವಾಲುಗಳು ಮತ್ತು ಸಮಸ್ಯೆಗಳು ಎಲ್ಲವೂ ಆಲಿಸಿ ಮತ್ತು ನಮ್ಮಲ್ಲಿ ಇರುವಂಥ ಎಲ್ಲ ಬೇಡಿಕೆಗಳನ್ನು ಅವರು ಇವತ್ತಿನ ದಿವಸ ತೆಗೆದುಕೊಂಡು ಹೋಗಿದ್ದಾರೆ. ಬರುವಂಥ ತಿಂಗಳಲ್ಲಿ ಮೊದಲನೇ ವಾರದಲ್ಲಿ ನಿಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಇವತ್ತಿನ ದಿವಸ ನಮಗೆ ಅವರು ಭರವಸೆ ಕೊಟ್ಟಿದ್ದಾರೆ. ನಮ್ಮ KRMLT ಹಾಗೂ ನಮ್ಮ ಬಿಜಾಪುರ ಜಿಲ್ಲೆ ಎಲ್ಲ ನಮ್ಮ ಟೆಕ್ನಿಷಿಯನ್ ಪರವಾಗಿ ಅವರಿಗೆ ನಾನು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಇಲ್ಲಿ ಬಂದಿರುವಂಥ ಎಲ್ಲ ಟೆಕ್ನಿಷಿಯನ್ಗಳು ಸಾಕಷ್ಟು ಇವತ್ತು ಎಲ್ಲ ಟೆಕ್ನಾಲಜಿ ಭಾಳಷ್ಟು ಬೆಳೆದಿದೆ. ಅವೆಲ್ಲ ಉಪಕರಣಗಳು ನೋಡುವಂಥದ್ದು ಒಂದು ಒಳ್ಳೆಯ ಸದಾವಕಾಶ ನಮಗೆ ಇಲ್ಲಿ ಸಿಕ್ತು. ಸುಮಾರು ಕಂಪ್ನಿಗಳು ಇಲ್ಲಿ ಬಂದಿದ್ದಾವೆ, ಸಾಕಷ್ಟು ಉಪಕರಣ ಹೊಸ ಉಪಕರಣಗಳು ಬಂದಿದ್ದಾವೆ. ಮತ್ತು ಇಲ್ಲಿ ನಾನು ಪ್ರತ್ಯೇಕವಾಗಿ ಮತ್ತು ನಮ್ಮ ಈ KRMLT ರಾಜ್ಯಾಧ್ಯಕ್ಷರಿಗೂ ಕೂಡ ನಮ್ಮ ಜಿಲ್ಲೆಯ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನಾನು ಬಿಜಾಪುರ ಜಿಲ್ಲಾ ಅಧ್ಯಕ್ಷ SH ಚಿಮ್ಮಲ್ಗಿ ಅಂತ ಮಾತಾಡ್ತೀರಿ ಸರ್? ಚಿಕ್ಕದಾಗಿ ಟೆಕ್ನಿಷಿಯನ್ ಆಂಧ್ರ ಪ್ರೆಸಿಡೆಂಟಾಗಿ ಇಲ್ಲಿ ಬಂದಿದ್ದೀನಿ. ಗುಂಡೋತ್ಸವ ಮಾಡ್ತಕ್ಕಂಥ ಎಲ್ಲ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡ್ತಾ ಇರ್ತಕ್ಕಂಥ ಭರವಸೆ ಕೊಟ್ಟಿದ್ದಾರೆ. ಎಲ್ಲ ಕಂಪನಿಗಳಿಗೂ ಸಹಕಾರ ಕೊಟ್ಟಿದ್ದಾರೆ. ಈ ಅಧ್ಯಕ್ಷರು ಸಹಕಾರ ಕೊಟ್ಟಿದ್ದಾರೆ. ಇದು ಒಳ್ಳೆಯ ಕಾರ್ಯಕ್ರಮ. ಇದು ಹೊಸ ಜರಲಿ ಅಂದ್ಕೊಂಡು ನಾವು ಒಕ್ಕೂಟ ಮಾಡಿಕೊಂಡು ಜರಲಿ ಅಂದ್ಕೊಂಡು ನಾವು ಬೇಡಿಕೆ ಶುಭ.
or ever